Hi everyone, welcome to Business Studies class by Don Bosco PU College Chitradurga. In this session, we shall discuss about social responsibility towards different interest groups. ಅಂದ್ರೆ ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನಂತ ಗೊತ್ತಾಯ್ತು ಪ್ರೀವಿಯಸ್ ಕ್ಲಾಸ್ನಲ್ಲಿ. ಎಕ್ಸಾಂಪಲ್ಸ್ ಅಂದ್ರೆ ಮೇಜರ್ ಎಕ್ಸಾಂಪಲ್ಸ್ ಹೇಳಿದ್ದೆ ನಾನು. ಏನೇನು ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂದ್ರೆ ಆಸ್ ಎ ಬಿಸ್ನೆಸ್. ಓಕೆನಾ, ಏನೋ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕೊಡೋದಾಗಿರ್ಬೋದು, ಶೇರ್ ಹೋಲ್ಡರ್ಸ್ಗೆ ಫೇರ್ ಇಂಟ್ರೆಸ್ಟ್ ಅಂದ್ರೆ ಫೇರ್ ಡಿವಿಡೆಂಡ್ ಕೊಡೋದಾಗಿರ್ಬೋದು, ಕನ್ಸ್ಯೂಮರ್ಸ್ಗೆ ಒಳ್ಳೆ ಪ್ರಾಡಕ್ಟ್ ರೀಸನಬಲ್ ಪ್ರೈಸ್ ಕೊಡೋದಾಗಿರ್ಬೋದು, ಅವ್ರಿಗೆ ಪ್ರಾಪರ್ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಾಗಿರ್ಬೋದು. ಈ ತರ ತುಂಬಾ ಎಕ್ಸಾಂಪಲ್ಸ್ ನೋಡಿದ್ವಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ. ಓಕೆ ರೈಟ್. ಇವತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಡಿಫರೆಂಟ್ ಗ್ರೂಪ್ ಆಗಿ ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾರ ಕಡೆಗೆ, ಓನರ್ಸ್ ಕಡೆಗೆ ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಓನರ್ ಕ್ಯಾಟಗರಿ ಅಂತ ಬಂದಾಗ ಓನರ್ಸ್ಗೆ ನಾವೇನು ಏನ್ ಮಾಡಬೇಕು, ಆಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ಬಿಸ್ನೆಸ್ ಕಡೆಯಿಂದ ಏನ್ ಮಾಡಬೇಕು. ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ವರ್ಕರ್ ಕಡೆಗೆ ಸೆಕೆಂಡ್ ವರ್ಕರ್ಗೆ ಏನ್ ಮಾಡಬೇಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದಾಗ ವರ್ಕರ್ಗೆ ಏನ್ ಒಳ್ಳೇದು ಮಾಡಬೇಕು. ನೆಕ್ಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಕನ್ಸ್ಯೂಮರ್ಗೆ ಏನ್ ಮಾಡ್ಬೇಕು ನಾವು ಅಂದ್ರೆ ಅವ್ರಿಗೆ ಏನು ಒಳ್ಳೇದು ಮಾಡಬೇಕು. ನೆಕ್ಸ್ಟ್ ಗವರ್ಮೆಂಟ್ ಕಮ್ಯುನಿಟಿ ಬರುತ್ತೆ. ಈ ತರ 4 ಗ್ರೂಪ್ ಆಗಿ ಅವ್ರ ಕ್ಯಾಟಗರಿ ಆಗಿ ಮಾಡಿದ್ದಾರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ. ಓಕೆನಾ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ 4 ಕ್ಯಾಟಗರಿಯಾಗಿ ಮಾಡಿದ್ದಾರೆ. ಈ 4 ಕ್ಯಾಟಗರಿನ ನಾವು ಫುಲ್ಫಿಲ್ ಮಾಡಿದ್ರೆ ನಾವು ಅಂದ್ರೆ ನಮ್ಮ ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಫಾಲೋ ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್. ಓಕೆ, ಈಗ ನೋಡೋಣ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಏನು ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್. ಫಸ್ಟ್ ಒನ್ ಹೆಸರಲ್ಲೇ ಇದೆ. ಯೂಶಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಆ ಹೆಸರು ಇದೆ, ಓನರ್ಸ್ ಅದ. ಓನರ್ಸ್ ಕಡೆಗೆ ಏನಾದ್ರೂ ಒಳ್ಳೇದು ಅಂದ್ರೆ ಆಕ್ಟಿವಿಟಿ ದಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ವೆಲ್ಫೇರ್ ಆಫ್ ದ ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್. ಅಂದ್ರೆ ಶೇರ್ ಹೋಲ್ಡರ್ಸ್ ಆರ್ ನಥಿಂಗ್ ಬಟ್ ಓನರ್ಸ್, ರೈಟ್? ಬಿಕಾಸ್ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಅಮೌಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ಅಂಡ್ ಟು ರನ್ ಅ ಬಿಸ್ನೆಸ್, ರೈಟ್? ಓಕೆ, ಇಲ್ಲಿ ಶೇರ್ ಹೋಲ್ಡರ್ಸ್ ಅಂತ ಬಂದಾಗ ಏನಾಗುತ್ತಂದ್ರೆ ಬಿಸ್ನೆಸ್ ಅವರಿಂದ ಶೇರ್ ಕಲೆಕ್ಟ್ ಮಾಡ್ಕೊಂಡಿರುತ್ತೆ, ರೈಟ್? ಅವರಿಗೆ ಪ್ರಾಪರ್ ಡಿವಿಡೆಂಟ್ ಕೊಡಬೇಕಾಗುತ್ತೆ. ಅಂದ್ರೆ ನ್ಯಾಯಬದ್ಧವಾದ ಡಿವಿಡೆಂಟ್ ಅವರಿಗೆ ಕೊಡಬೇಕಾಗುತ್ತೆ, ನ್ಯಾಯಬದ್ಧವಾದ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಪ್ಲಸ್ ಅವ್ರಿಗೆ ಆನ್ ಡಿಮ್ಯಾಂಡ್ ಏನಾದ್ರು ಅವ್ರು ಡಿಮ್ಯಾಂಡ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಯಾವ್ದ್ರ ಬಗ್ಗೆ ಅಂದ್ರೆ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಕಂಪನಿ ಎಷ್ಟು ಕ್ಯಾಪಿಟಲ್ ಕಲೆಕ್ಟ್ ಮಾಡಿದೆ, ಅಂದ್ರೆ ನೀವು ಕೊಟ್ಟಿರೋ ಕ್ಯಾಪಿಟಲ್ ಏನೇನು ಯೂಸ್ ಮಾಡ್ತಿದೀವಿ, ಎಷ್ಟು ಪ್ರಾಫಿಟ್ ಬಂದಿದೆ, ಓಕೆ, ಔಟ್ ಆಫ್ ದಟ್ ಪ್ರಾಫಿಟ್ ಎಷ್ಟು ಅಮೌಂಟ್ ನ ನಾವು ಡಿವಿಡೆಂಟ್ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆ, ಈ ತರ ನಾವು ಆನ್ ಡಿಮ್ಯಾಂಡ್ ಏನ್ ಮಾಡ್ಬೇಕಾಗುತ್ತೆ, ನಾವು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಓಕೆ, ಶೇರ್ ಹೋಲ್ಡರ್ಸ್ ಕಡೆ ಅಂತ ಬಂದಾಗ ಶೇರ್ ಹೋಲ್ಡರ್ಸ್ಗೆ ಪ್ರಾಪರ್ ರಿಟರ್ನ್ ಕೊಡಬೇಕಾಗುತ್ತೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಲೆ. ಪ್ಲಸ್ ಆ ಇನ್ವೆಸ್ಟ್ಮೆಂಟ್ ನ ಸೇಫ್ಟಿ ಆಗಿ ನೋಡ್ಕೊಳ್ಳೋದು, ಅಂದ್ರೆ ಲಾಸ್ ಮಾಡದೆ ಅದನ್ನ ಪ್ರಾಪರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರ ಬರೋ ರಿಟರ್ನ್ ನ ಮತ್ತೆ ನ್ಯಾಯಬದ್ಧವಾದ ರಿಟರ್ನ್ ಕೊಡಬೇಕು ಅವ್ರಿಗೆ. ಪ್ಲಸ್ ಅವರು ಡಿಮ್ಯಾಂಡ್ ಮಾಡಿದಾಗ ಇನ್ಫಾರ್ಮೇಶನ್ ಅಂದ್ರೆ ಕಂಪನಿ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಓಕೆ, ಇಷ್ಟು ಆಯ್ತು. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ವರ್ಕರ್ಸ್. ಈಗ ಶೇರ್ ಹೋಲ್ಡರ್ಸ್ ಆಯ್ತು, ವರ್ಕರ್ಸ್ ಅಂದ್ರೆ ನಥಿಂಗ್ ಬಟ್ ವೆಲ್ಫೇರ್ ಆಫ್ ದ ವರ್ಕರ್ಸ್. ಅಂದ್ರೆ ಆಕ್ಟಿವಿಟೀಸ್ ದಟ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದ ವೆಲ್ಫೇರ್ ಆಫ್ ದ ವರ್ಕರ್ಸ್. ಅಂದ್ರೆ ವರ್ಕರ್ಸ್ ಏನ್ ಒಳ್ಳೇದು ಮಾಡಬೇಕು ಅಂತ ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ವರ್ಕರ್ಗೆ ಏನ್ ಒಳ್ಳೇದು ಮಾಡಬೇಕು ಅಂದ್ರೆ ವರ್ಕರ್ ಕಡೆಗೆ ನಾವ್ ಏನ್ ಮಾಡಬೇಕು. ಓಕೆ, ಆಸ್ ಎ ಬಿಸ್ನೆಸ್ ಏನಂದ್ರೆ ಫಸ್ಟ್ ವರ್ಕರ್ಗೆ ಒಳ್ಳೆ ಕೋಆಪರೇಷನ್ ಕೊಡಬೇಕು, ವರ್ಕರ್ಗೆ ಒಳ್ಳೆ ಕೋಆಪರೇಷನ್ ಕೊಡಬೇಕು. ಇನ್ನೊಂದು ಕಂಪನಿ ಅವರು ಡೆಮೊಕ್ರೆಟಿಕ್ ರೈಟ್ಸ್ ನ ರೆಸ್ಪೆಕ್ಟ್ ಮಾಡಬೇಕು. ಅಂದ್ರೆ ಈಗ
ಅವರು ಸ್ಯಾಲ್ರಿ ಹೈಕ್ ಕೇಳ್ತಾರೆ, ಅದು ಅವ್ರ ಡೆಮೋಕ್ರೆಟಿಕ್ ರೈಟ್ಸ್. ಓಕೆನಾ? ಈಗ ಯಾವುದೋ ಕಂಪನಿ ಬೋನಸ್ ಕೇಳ್ತಾರೆ, ಅದು ಅವರು ಡೆಮೋಕ್ರೆಟಿಕ್ ರೈಟ್ಸ್. ಅಂದ್ರೆ ಯೂಶಲಿ ಸಿಂಗಲ್ ಎಂಪ್ಲಾಯೀಸ್ ಬಂದು ಕೇಳಲ್ಲ, ಯೂನಿಯನ್ ಬಂದು ಕೇಳ್ತಾರೆ, ಸ್ಟ್ರೈಕ್ ಮಾಡೋದು. ಸೊ ಅವೆಲ್ಲ ಅವ್ರದ್ದು ಡೆಮೋಕ್ರೆಟಿಕ್ ರೈಟ್ಸ್. ಆ ಡೆಮೋಕ್ರೆಟಿಕ್ ರೈಟ್ಸ್ ನ ರೆಸ್ಪೆಕ್ಟ್ ಮಾಡಬೇಕು. ಓಕೆನಾ? ಫಸ್ಟ್ ಕೋಆಪರೇಟ್ ಮಾಡಬೇಕು, ಅಂದ್ರೆ ಅವ್ರಿಗೆ ಒಳ್ಳೆ ಕೋಆಪರೇಷನ್ ಕೊಡಬೇಕು. ಸೆಕೆಂಡ್ ಒನ್, ಡೆಮೋಕ್ರೆಟಿಕ್ ರೈಟ್ಸ್, ಅವರು ಹಕ್ಕುಗಳನ್ನ ರೆಸ್ಪೆಕ್ಟ್ ಕೊಡಬೇಕು. ಥರ್ಡ್ ಒನ್ ಏನ್ ಮಾಡ್ಬೇಕಂದ್ರೆ ಅವರು ವರ್ಕಿಂಗ್ ಎನ್ವೈರನ್ಮೆಂಟ್ ನ ಇಂಪ್ರೂವ್ ಮಾಡಬೇಕು. ಬಿಕಾಸ್ ದೇ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ಇನ್ ದ ಕಂಪನಿ. ಅಂದ್ರೆ ಮನೆಯಲ್ಲಿ 4 ಅವರ್ಸ್ ಅವ್ರು 6 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಮಿಕ್ಕಿದ್ದು 18 ಅವರ್ಸ್ ಆಲ್ಮೋಸ್ಟ್, ಸಾರಿ, ಇನ್ ದ ಕಂಪನಿ ಆಲ್ಮೋಸ್ಟ್ 10 to 12 ಅವರ್ಸ್ ಅವರು ಸ್ಪೆಂಡ್ ಮಾಡ್ತಾರೆ. ಅಂದ್ರೆ ಆಲ್ಮೋಸ್ಟ್ ಹಾಫ್ ಆಫ್ 24 ಅವರ್ಸ್, ರೈಟ್? 12 ಅವರ್ಸ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೆ ವರ್ಕಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಿರ್ಬೇಕಾಗುತ್ತೆ. ವರ್ಕಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಿದ್ರೆ ಎಂಪ್ಲಾಯೀಸ್ ವಿತ್ ಪೀಸ್ಫುಲ್ ಮೈಂಡ್ ಏನ್ ಮಾಡ್ತಾರೆ, ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಸೊ ಈ ಮೂರು ಕೆಲಸಗಳನ್ನ ಮಾಡಬೇಕಾಗುತ್ತೆ ಅವ್ರಿಗೆ. ಎಲ್ಲಾ ಕೆಲಸಗಳಲ್ಲಿ ಕೋಆಪರೇಷನ್ ಕೊಡೋದು, ಟ್ರೈನಿಂಗ್ ಕೊಡೋದಾಗಿರ್ಬೋದು, ಪ್ರಾಪರ್ ಟ್ರೈನಿಂಗ್ ಕೊಡೋದಾಗಿರ್ಬೋದು. ಓಕೆ, ಅವ್ರ ಓವರ್ ಆಲ್ ಪರ್ಸನಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡೋದಾಗಿರ್ಬೋದು. ಓಕೆನಾ? ಅವ್ರಿಗೆ ಆಗಾಗ ಏನೋ ಫೀಡ್ಬ್ಯಾಕ್, ಕರೆಕ್ಷನ್ ಕೊಟ್ಟು ಅವ್ರಿಗೆ ಕೆಲಸ ಮಾಡೋಕ್ಕೆ ಕೋಆಪರೇಷನ್ ಕೊಡಬೇಕು. ಇನ್ನೊಂದು, ಅವರ ಡೆಮೋಕ್ರೆಟಿಕ್ ರೈಟ್ಸ್ನ, ಅಂದ್ರೆ ಅವರ ಹಕ್ಕುಗಳಿಗೆ ಬೆಲೆ ಕೊಡೋದು. ದ ಥರ್ಡ್ ಒನ್ ಬಂದ್ಬಿಟ್ಟು ಅವ್ರ ವರ್ಕಿಂಗ್ ಎನ್ವೈರನ್ಮೆಂಟ್ನ ಇಂಪ್ರೂವ್ ಮಾಡೋದು, ಡೆವಲಪ್ಮೆಂಟ್ ಮಾಡೋದು. ಓಕೆ, ಎಕ್ಸಾಂಪಲ್ ಒಳ್ಳೆ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋದಾಗಿರ್ಬೋದು. ಓಕೆನಾ? ದೆನ್ ಪ್ರಾಪರ್ ವೆಂಟಿಲೇಷನ್ ಇರ್ಬೋದು, ಪ್ರಾಪರ್ ಲೈಟ್ ಕೊಡೋದಾಗಿರ್ಬೋದು. ಓಕೆನಾ? ಸ್ವಲ್ಪ ರಿಕ್ರಿಯೇಷನ್ ಹಾಲ್ಸ್ಗಳು ಮೇಂಟೈನ್ ಮಾಡೋದಾಗಿರ್ಬೋದು. ಓಕೆ, ಈ ತರ ಮಾಡೋದ್ರಿಂದ ಅವರು ವರ್ಕಿಂಗ್ ಎನ್ವೈರನ್ಮೆಂಟ್ನ ನಾವು ಇಂಪ್ರೂವ್ ಮಾಡ್ಬೋದು. ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಈಗ ನೆಕ್ಸ್ಟ್ ನೋಡೋಣ, ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಕನ್ಸ್ಯೂಮರ್ಸ್. ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಕನ್ಸ್ಯೂಮರ್ಸ್ಗೆ ಏನು ಒಳ್ಳೇದು ಮಾಡ್ಬೋದು ಅಂತ ನೋಡೋಣ. ಅಂದ್ರೆ ಕನ್ಸ್ಯೂಮರ್ಸ್ಗೆ ನಾವು ಆಸ್ ಎ ಬಿಸ್ನೆಸ್ ಏನ್ ಮಾಡಬೇಕು, ಏನ್ ಮಾಡಿದ್ರೆ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡ್ತಿದ್ದೀವಿ ಅಂತ ಆಗುತ್ತೆ ಅಂತ ನೋಡೋಣ. ಕನ್ಸ್ಯೂಮರ್ಸ್ ಅಂತ ಬಂದಾಗ ಬಿಸ್ನೆಸ್ ಬಂದ್ಬಿಟ್ಟು ಪ್ರಾಪರ್ ಪ್ರಿಕಾಷನ್ ತಗೋಬೇಕು. ಯಾವ್ದ್ರ ಮೇಲೆ? ಈ ಅಡಲ್ಟ್ರೇಷನ್ ಅಂದ್ರೆ ಕಲಬೆರಕೆ ಮೇಲೆ, ಪುವರ್ ಕ್ವಾಲಿಟಿ ಮೇಲೆ, ಅಂದ್ರೆ ಪುವರ್ ಕ್ವಾಲಿಟಿ ಮೇಲೆ, ಅಂದ್ರೆ ಪ್ರಾಪರ್ ಸರ್ವಿಸ್ ಇಲ್ಲದೆ ಇರ್ಬೋದು, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು. ಇವು ಮೇಲೆ ಪ್ರಾಪರ್ ಪ್ರಿಕಾಷನ್ ತಗೋಬೇಕು. ಅಂದ್ರೆ ಇವರು ಮಾಡಬಾರ್ದು ಆ ಥಿಂಗ್ಸ್ನ, ಅಂದ್ರೆ ಕಲಬೆರಕೆ ಮಾಡೋದಾಗಿರ್ಬೋದು, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಕೊಡೋದಾಗಿರ್ಬೋದು. ಅಂದ್ರೆ ಪ್ರಾಡಕ್ಟ್ ಮೇಲೆ ಇಲ್ದಿರೋ ಇನ್ಫಾರ್ಮೇಶನ್ ಆಡ್ ಮಾಡಿ ಎಕ್ಸಾಜರೇಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡೋದು, ಸೊ ದಟ್ ಕಸ್ಟಮರ್ಸ್ ಅಟ್ರಾಕ್ಟ್ ಆಗಿ ನಿಮ್ಮ ಪ್ರಾಡಕ್ಟ್ ತಗೊಳ್ತಾರೆ, ಬಟ್ ಮೋಸ ಹೋಗ್ತಾರೆ. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿರೋ ಫೀಚರ್ಸ್ ಆ ಪ್ರಾಡಕ್ಟ್ ಅಲ್ಲಿ ಇರೋದಿಲ್ಲ. ಈ ತರ ಮಾಡೋದು, ಅಂದ್ರೆ ಈ ತರ ಮಾಡದೆ ಸ್ಟಾಪ್ ಮಾಡಿದ್ರೇನೆ ಅವ್ರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡ್ದಂಗೆ, ಅಂದ್ರೆ ಕನ್ಸ್ಯೂಮರ್ಸ್ ಒಳ್ಳೇದು ಮಾಡ್ದಂಗೆ. ಓಕೆನಾ? ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡೋದು, ಕಲಬೆರಕೆ ಮಾಡದೇ ಇರೋದು, ಓಕೆ, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಕೊಡದೇ ಇರೋದು, ಇವೆಲ್ಲ ಮಾಡಿದ್ರೆ ಓಕೆ. ಓಕೆ, ಏನಾಗುತ್ತೆ, ಕನ್ಸ್ಯೂಮರ್ಸ್ಗೆ ಅವ್ರು ಒಳ್ಳೇದು ಮಾಡ್ದಂಗೆ. ಇನ್ನೊಂದು, ಕನ್ಸ್ಯೂಮರ್ಸ್ ರೈಟ್ಸ್ ನ ರೆಸ್ಪೆಕ್ಟ್ ಮಾಡೋದು. ಅಂದ್ರೆ ಕನ್ಸ್ಯೂಮರ್ ರೈಟ್ಸ್ ಏನಿದೆ, ರೈಟ್ ಟು ಇನ್ಫಾರ್ಮೇಶನ್, ಅಂದ್ರೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋ ಹಕ್ಕು ಅವ್ರಿಗಿದೆ. ಓಕೆನಾ? ಸೊ ಆ ಹಕ್ಕನ್ನ ರೆಸ್ಪೆಕ್ಟ್ ಮಾಡಿ ಎಲ್ಲಾ ಪ್ರಾಡಕ್ಟ್ ಮೇಲೆ ಪ್ರಾಪರ್ ಇನ್ಫಾರ್ಮೇಶನ್ ಕೊಡಬೇಕು. ಓಕೆನಾ? ಸೊ ಇದು ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಕನ್ಸ್ಯೂಮರ್ಸ್ ಆಯ್ತು. ನೆಕ್ಸ್ಟ್, ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಗವರ್ಮೆಂಟ್ ಅಂಡ್ ಕಮ್ಯುನಿಟಿ. ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಗವರ್ಮೆಂಟ್ ಅಂಡ್ ಕಮ್ಯುನಿಟಿ ಅಂದ್ರೆ ಗವರ್ಮೆಂಟ್ಗೆ ಅಂದ್ರೆ ಏನ್ ಮಾಡ್ಬೇಕು ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಗವರ್ಮೆಂಟ್ಗೆ ಪ್ರಾಪರ್ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಗವರ್ಮೆಂಟ್ಗೆ ಹಾನೆಸ್ಟ್ ಆಗಿ ಇರೋದಾಗಿರ್ಬೋದು, ಪ್ರಾಪರ್ ಟ್ಯಾಕ್ಸ್ ಕಟ್ಟಿದ್ರೆ ಹಾನೆಸ್ಟ್ ಆಗಿರೋಂಗಿಲ್ಲ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ಗೆ ಏನೇನು ನೆಸಸರಿ
ಸ್ಟೆಪ್ಸ್ನ ತಗೊಳ್ಳೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಈ ಸ್ಮೋಕ್ ಮತ್ತೆ ಕೆಮಿಕಲ್ ಮಿಕ್ಸ್ಡ್ ವಾಟರ್ನ ಡೆಲಿವರ್ ಅಂದ್ರೆ ಹೊರಗೆ ಬಿಡೋಕ್ಕಿಂತ ಮುಂಚೆ ಅದನ್ನ ಆದಷ್ಟು ಫಿಲ್ಟರ್ ಮಾಡಬೇಕು, ಬಿಡೋದಾಗಿರ್ಬೋದು. ಈ ತರ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟಿವಿಟೀಸ್ ತಗೊಳ್ಳೋದು, ಪ್ಲಸ್ ಪ್ರಾಪರ್ ಟ್ಯಾಕ್ಸ್ ನ ಕಟ್ಟೋದು, ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಾವು ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಗವರ್ಮೆಂಟ್ ಅಂಡ್ ದ ಕಮ್ಯುನಿಟಿನ ಫಾಲೋ ಮಾಡ್ತಾ ಇದೀವಿ ಅಂತ ಅರ್ಥ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಇಲ್ಲಿಗೆ 4 ಕ್ಯಾಟಗರಿ ಮುಗೀತು. ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್ ಆಯ್ತು. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ವರ್ಕರ್ಸ್ ಆಯ್ತು. ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಕನ್ಸ್ಯೂಮರ್ಸ್ ಆಯ್ತು. ಅಂಡ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಗವರ್ಮೆಂಟ್ ಅಂಡ್ ಕಮ್ಯುನಿಟಿ ಆಯ್ತು. ನೆಕ್ಸ್ಟ್ ಬಿಸ್ನೆಸ್ ಅಂಡ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಇದು ಇನ್ನೊಂದು ಹೊಸ ಕಾನ್ಸೆಪ್ಟ್. ಅಂದ್ರೆ ಬಿಸ್ನೆಸ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಹೇಗ್ ಮಾಡಬಹುದು ಅಂತ ಅಷ್ಟೇ. ಅಫ್ಕೋರ್ಸ್ ಇಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಬಿಸ್ನೆಸ್, ಅಂದ್ರೆ ಟು ಪ್ರೊಟೆಕ್ಟ್ ದ ಎನ್ವೈರನ್ಮೆಂಟ್, ಬಿಕಾಸ್ ವಿ ಆರ್ ಆಪರೇಟಿಂಗ್ ಅವರ್ ಬಿಸ್ನೆಸ್ ಇನ್ ದ society. We should preserve the society, we should preserve the environment for our future use. So ಇದೊಂದು ಹೊಸ ಕಾನ್ಸೆಪ್ಟ್ ಆಗಿ, ಅಂದ್ರೆ ಸಪರೇಟ್ ಕಾನ್ಸೆಪ್ಟ್ ಆಗಿ ಇನ್ ಡೆಪ್ತ್ ಡಿಸ್ಕಸ್ ಮಾಡಕ್ ಕೊಟ್ಟಿದ್ದಾರೆ, ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ಏನಂತ ನೋಡೋಣ. ಈ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾರೆ ಎನ್ವೈರನ್ಮೆಂಟ್ ನ ಪ್ರೊಟೆಕ್ಟ್ ಮಾಡಬೇಕು ಹೇಗಂತ ಹೇಳಿದ್ದಾರೆ. ಇಲ್ಲಿ ಈಗ ಫಸ್ಟ್ ನೋಡೋಣ ಕಾಸಸ್ ಫಾರ್ ಪೊಲ್ಯೂಷನ್. ಈಗ ಪೊಲ್ಯೂಷನ್ ಅಂದ್ರೆ ನಿಮ್ಗೆ ಗೊತ್ತು, ಎನ್ವೈರನ್ಮೆಂಟ್ ನ ಪೊಲ್ಯೂಟ್ ಮಾಡೋದು. ಪೊಲ್ಯೂಷನ್ ಅಲ್ಲಿ 3 ಟೈಪ್ಸ್ ಇದೆ, ಮೇಜರ್ 3 ಟೈಪ್ಸ್. ಏನಿದೆ? ಏರ್ ಪೊಲ್ಯೂಷನ್ ಇದೆ, ವಾಟರ್ ಪೊಲ್ಯೂಷನ್ ಇದೆ, ನಾಯ್ಸ್ ಪೊಲ್ಯೂಷನ್ ಇದೆ, ರೈಟ್? ಸೊ ಇಷ್ಟು ಟೈಪ್ಸ್ ಇದೆ, 3 ಟೈಪ್ಸ್. ಅದನ್ನ ನೋಡೋಣ. ಫಸ್ಟ್ ಕಾಸಸ್ ಫಾರ್ ಪೊಲ್ಯೂಷನ್ ನೋಡೋಣ. ಫಸ್ಟ್ ಏನ್ ನೋಡೋಣ? ಕಾಸಸ್ ಫಾರ್ ಪೊಲ್ಯೂಷನ್ ನೋಡೋಣ. ಏನ್ ಕಾಸಸ್ ಫಾರ್ ಪೊಲ್ಯೂಷನ್ ಅಂದ್ರೆ ಈ ಅನ್ವಾಂಟೆಡ್ ಥಿಂಗ್ಸ್ ನ ನಾವು ಎನ್ವೈರನ್ಮೆಂಟ್ಗೆ ಡೆಲಿವರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಾಸಸ್ ಅಂದ್ರೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಏರ್ ಪೊಲ್ಯೂಷನ್ ತಗೊಂಡಾಗ ಕಾರ್ಬನ್ ಮೊನಾಕ್ಸೈಡ್, ನಾವು ಈ ದೊಡ್ಡ ದೊಡ್ಡ ಕಂಪನಿಗಳು ಪ್ಲಸ್ ವೆಹಿಕಲ್ಸ್ ಬಂದ್ಬಿಟ್ಟು ಕಾರ್ಬನ್ ಮೊನಾಕ್ಸೈಡ್ ಮಿಕ್ಸ್ಡ್ ಸ್ಮೋಕ್ ನ ಎನ್ವೈರನ್ಮೆಂಟ್ ಗೆ ಬಿಟ್ಟಾಗ ಏನಾಗುತ್ತೆ? ಎನ್ವೈರನ್ಮೆಂಟ್ ಹಾಳಾಗುತ್ತೆ. ಇದು ಒಂದು ಕಾಸ್ ಇರ್ಬೋದು. ಓಕೆನಾ? ಎರಡನೇ ಕಾಸ್ ಏನಂದ್ರೆ ಈ ಇಂಡಸ್ಟ್ರೀಸ್ ಬಂದ್ಬಿಟ್ಟು ಕೆಮಿಕಲ್ ಮಿಕ್ಸ್ಡ್ ವಾಟರ್ಸ್ ನ ಈ ಸಿ ಇರ್ಬೋದು, ಪಾಂಡ್ ಇರ್ಬೋದು, ರಿವರ್ ಗೆ ಮಿಕ್ಸ್ ಮಾಡಿದಾಗ, ಅಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಡೆಲಿವರ್ ಮಾಡಿದಾಗ ಏನಾಗುತ್ತೆ? ಅದೊಂದು ಅದೊಂದು ಕಾರಣ ಇರ್ಬೋದು. ಮೂರನೇದು ಏನಂದ್ರೆ ಈ ಟಾಕ್ಸಿಕ್ ವೇಸ್ಟೇಜ್ಗಳು, ಟಾಕ್ಸಿಕ್ ವೇಸ್ಟೇಜ್ಗಳನ್ನ ಡಂಪ್ ಮಾಡಿಬಿಟ್ಟು ಮಣ್ಣನ್ನ ಮುಚ್ಚಿಬಿಟ್ರೆ ಏನಾಗುತ್ತೆ? ಕ್ಲೀನ್ ಆಯ್ತು ಅಂತ ಅನ್ಕೊಂತಾರೆ, ಬಟ್ ಅಲ್ಲಿ ಏನಾಗುತ್ತೆ? ಲ್ಯಾಂಡ್ ಪೊಲ್ಯೂಷನ್ ಆಗ್ತಾ ಇದೆ ಅಲ್ಲಿ. ಅಂದ್ರೆ ಅಗ್ರಿಕಲ್ಚರ್ಗೆ ಯೂಸ್ ಆಗಲ್ಲ ಲ್ಯಾಂಡ್, ಅವಾಗ ಲ್ಯಾಂಡ್ ಪೊಲ್ಯೂಷನ್ ಆಗುತ್ತೆ. ಈ ಹಳೇ ಮಷಿನರೀಸ್ ನ ಯೂಸ್ ಮಾಡೋದು, ಹಳೇ ಗಾಡಿಗಳನ್ನ ಯೂಸ್ ಮಾಡೋದು, ದೊಡ್ಡ ದೊಡ್ಡ ಮಷಿನರೀಸ್ ನ ರನ್ ಮಾಡ್ತಿರುತ್ತೆ ಯಾವುದು ಈ ಇಂಡಸ್ಟ್ರಿಗಳು. ಸೊ ಅದರಿಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಸೊ ಇಷ್ಟು ಕಾಸಸ್ ಇದಾವೆ. ಓಕೆನಾ? ಈ ಕಾಸಸ್ ಅಂತ ನೋಡಿದ್ವಿ, ಜಸ್ಟ್ ಕಾಸಸ್ ಒಂದು ಬ್ರೀಫ್ ಆಗಿ ಹೇಳಿದೆ ಅಷ್ಟೇ ಇರೋದು, ಏನ್ ಪಾಯಿಂಟ್ ವೈಸ್ ಏನಿಲ್ಲ ಇಲ್ಲಿ. ಈ ಕಾಸಸ್ ಗೊತ್ತಾಗ್ತಾ ಈಗ ಏನು? ಈ ಕಾರ್ಬನ್ ಮೊನಾಕ್ಸೈಡ್ ಅವರ್ ಸ್ಮೋಕ್ ಮಿಕ್ಸ್ಡ್ ವಿತ್ ಮೆನಿ ಕೆಮಿಕಲ್ಸ್ ನ ಎನ್ವೈರನ್ಮೆಂಟ್ ಬಿಡೋದ್ರಿಂದ ಏನಾಗುತ್ತೆ? ಏರ್ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳಿದೆ. ವಾಟರ್ ಪೊಲ್ಯೂಷನ್ ಗೆ ಮೇನ್ ರೀಸನ್ ಏನು? ಈ ಇಂಡಸ್ಟ್ರೀಸ್ ಬಂದ್ಬಿಟ್ಟು ವಾಟರ್ ಮಿಕ್ಸ್ಡ್ ವಿತ್ ಮೆನಿ ಕೆಮಿಕಲ್ಸ್ ನ ರಿವರ್, ಪಾಂಡ್ ಮತ್ತೆ ಸಿ ಓಷನ್ಸ್ ಗೆ ಬಿಡೋದ್ರಿಂದ ಏನಾಗುತ್ತೆ? ವಾಟರ್ ಪೊಲ್ಯೂಷನ್ ಆಗುತ್ತೆ. ಟಾಕ್ಸಿಕ್ ವೇಸ್ಟೇಜ್ಗಳನ್ನ ಲ್ಯಾಂಡ್ ಅಂದ್ರೆ ನೆಲದ ಮೇಲೆ ಬಿಸಾಕೋದಾಗಿರ್ಬೋದು, ಒಳಗೆ ಗುಂಡಿ ತೋಡಿ ಮುಚ್ಚಿದ್ರು ದಟ್ ವಿಲ್ ಮೇಕ್ ದ ಲ್ಯಾಂಡ್ ಅನ್ಫಿಟ್ ಫಾರ್ ಅಗ್ರಿಕಲ್ಚರ್. ನಾಯ್ಸ್ ಪೊಲ್ಯೂಷನ್ ಗೊತ್ತಲ್ಲ, ವೆಹಿಕಲ್ಸ್ ಇರ್ಬೋದು, ದೊಡ್ಡ ದೊಡ್ಡ ಮಷಿನರೀಸ್ ಯೂಸ್ ಬೈ ಇಂಡಸ್ಟ್ರೀಸ್.
ಓಕೆ, ಇಷ್ಟು ಕಾಸಸ್ ಆಯ್ತು. ಈಗ ನೋಡೋಣ ಟೈಪ್ಸ್ ನೋಡೋಣ. ಹೇಳಿದ ಪ್ರಕಾರ ಫಸ್ಟ್ ಟೈಪ್ ಯಾವುದು? ಮುಂಚೆ ಹೇಳಿದ ಪ್ರಕಾರ ಫಸ್ಟ್ ಟೈಪ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಅಂತ ಬಂದಾಗ ಏರ್ ಪೊಲ್ಯೂಷನ್ ಕಾಸಸ್ ಫಸ್ಟ್ ಏರ್ ಪೊಲ್ಯೂಷನ್ಗೆ ಕಾರಣ ಏನು? ಮೇನ್ ಕಾರಣ ಈ ಆಟೋಮೊಬೈಲ್ಸ್ ಏನ್ ಮಾಡುತ್ತೆ, ಕಾರ್ಬನ್ ಮೊನಾಕ್ಸೈಡ್ ನ ಗಾಳಿ ಒಳಗೆ ಬಿಡುತ್ತೆ. ಈ ಕೆಮಿಕಲ್ ಮಿಕ್ಸ್ ಆಗಿರೋ ಹೊಗೆನ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನ್ ಮಾಡುತ್ತೆ, ಗಾಳಿಗೆ ಬಿಡುತ್ತೆ, ಅಂದ್ರೆ ಎನ್ವೈರನ್ಮೆಂಟ್ ಬಿಡುತ್ತೆ. ಸೊ ಈ ತರ ಎರಡು ರೀಸನ್ ಇಂದ ಏನಾಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ. ಒಂದು ದೊಡ್ಡ ದೊಡ್ಡ ಅಂದ್ರೆ ಆಟೋಮೊಬೈಲ್ಸ್ ಎಲ್ಲ ಆಲ್ಮೋಸ್ಟ್ ಕಾರ್ಬನ್ ಮೊನಾಕ್ಸೈಡ್ ಬಿಡುತ್ತೆ. ಎರಡನೇದು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನ್ ಮಾಡುತ್ತೆ, ಸ್ಮೋಕ್ ಮಿಕ್ಸ್ಡ್ ವಿತ್ ಮೆನಿ ಕೆಮಿಕಲ್ಸ್, ಪಾಯ್ಸನಸ್ ಕೆಮಿಕಲ್ಸ್ ನ ಬಿಡೋದ್ರಿಂದ ಏನಾಗುತ್ತೆ, ಎನ್ವೈರನ್ಮೆಂಟ್ ಹಾಳಾಗ್ತಿದೆ, ಅಂದ್ರೆ ಏರ್ ಪೊಲ್ಯೂಷನ್ ಆಗ್ತಿದೆ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಇದು ಏನ್ ಮಾಡ್ತಿದೆ ಅಂದ್ರೆ ಹೆಲ್ತ್ ಹಜಾರ್ಡ್ಸ್ ತರ್ತಾ ಇದೆ, ಮೆನಿ ಹೆಲ್ತ್ ಹಜಾರ್ಡ್ಸ್. ಈ ಲಂಗ್ಸ್ ಪ್ರಾಬ್ಲಮ್ ಇರ್ಬೋದು, ಈ ಏರ್ ಪೊಲ್ಯೂಷನ್ ಏನಾಗ್ತಿದೆ ಅಂತ ಹೇಳೋದು, ಲಂಗ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ದೆನ್ ಲಂಗ್ಸ್ ಕ್ಯಾನ್ಸರ್ ಇರ್ಬೋದು. ಓಕೆನಾ? ಅಂದ್ರೆ ಶ್ವಾಸಕೋಶದ ಸಮಸ್ಯೆ, ಸಿಂಪಲ್ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ. ಪ್ಲಸ್ ಓಝೋನ್ ಲೇಯರ್ನು ಇದು ಏನ್ ಮಾಡ್ತಿದೆ, ಡ್ಯಾಮೇಜ್ ಮಾಡ್ತಿದೆಯಂತೆ. ಓಝೋನ್ ಲೇಯರ್ ಡ್ಯಾಮೇಜ್ ಆದ್ರೆ ಈ ಸೂರ್ಯನ ಕಿರಣಗಳು ಅಂದ್ರೆ ರೇಸ್ ಆಫ್ ಸನ್, ಅಂದ್ರೆ ಸನ್ ರೇಸ್ ಏನಾಗುತ್ತೆ, ಡೈರೆಕ್ಟ್ ಆಗಿ ನಮ್ಮ ಸ್ಕಿನ್ ಮೇಲೆ ಬಿದ್ದು ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಓಕೆನಾ? ಸೊ ಈ ಓಝೋನ್ ಲೇಯರ್ನು ಇದು ಹಾಳು ಮಾಡ್ತಿದೆ ಅಂತ. ಓಕೆನಾ? ನೆಕ್ಸ್ಟ್ ಟೈಪ್ ನೋಡಿದಾಗ ವಾಟರ್ ಪೊಲ್ಯೂಷನ್, ಎಲ್ಲ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ ಫೈನ್. ವಾಟರ್ ಪೊಲ್ಯೂಷನ್ ಯಾಕಂದ್ರೆ ಡೆಪ್ತ್ ಇಲ್ಲಿ ಕೇಳಿಲ್ಲ ಇಲ್ಲಿ ನಿಮಗೆ. ವಾಟರ್ ಪೊಲ್ಯೂಷನ್ ಯಾವ್ದ್ರಿಂದ ಆಗುತ್ತೆ ಅಂತ ಹೇಳಿದೆ, ಜಸ್ಟ್ ಇಲ್ಲಿ ಕಾಸಸ್ ಅಲ್ಲಿ ಹೇಳಿದ್ದೆ ನಾನು. ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನ್ ಮಾಡುತ್ತೆ, ಈ ವಾಟರ್ ಅಂದ್ರೆ ಯೂಸ್ಡ್ ವಾಟರ್ ಮಷಿನರೀಸ್ ಯೂಸ್ ಮಾಡಿರ್ಬೋದು, ಇಲ್ಲ ಪ್ರೊಡಕ್ಷನ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡಿರ್ಬೋದು, ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗುತ್ತೆ. ಆ ಕೆಮಿಕಲ್ ಮಿಕ್ಸ್ಡ್ ವಾಟರ್ನ ಲೇಕ್ ಇರ್ಬೋದು, ಪಾಂಡ್ ಇರ್ಬೋದು, ಸ್ಟ್ರೀಮ್ಸ್ ಇರ್ಬೋದು, ಸಿ ಇರ್ಬೋದು, ಓಷನ್ ಇರ್ಬೋದು, ರಿವರ್ಸ್ ಇರ್ಬೋದು. ಸೊ ಇದು ಎಲ್ಲೆಲ್ಲ ಅಂದ್ರೆ ಕನ್ವೀನಿಯಂಟ್ ಪ್ಲೇಸ್ ಎಲ್ಲಿದೆ ಅಲ್ಲಿ ಡಂಪ್ ಮಾಡ್ಬಿಡ್ತಾರೆ, ಅಂದ್ರೆ ಡೆಲಿವರ್ ಮಾಡ್ಬಿಡ್ತಾರೆ. ಸೊ ಆಗ ವಾಟರ್ ಪೊಲ್ಯೂಷನ್ ಆಗುತ್ತೆ. ಇದರಿಂದಾನು ಏನಾಗುತ್ತೆ, ಮೆನಿ ಹೆಲ್ತ್ ಹಜಾರ್ಡ್ಸ್ ಬರುತ್ತೆ. ಏನಂದ್ರೆ ಎಕ್ಸಾಂಪಲ್ ಏನಂದ್ರೆ ಟೈಫಾಯ್ಡ್ ಇರ್ಬೋದು. ಟೈಫಾಯ್ಡ್ ಅಂದ್ರೆ ಗೊತ್ತಲ್ಲ, ಟೈಫಾಯ್ಡ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಮೈನ್ ಆಗಿ ಕಂಟ್ಯಾಮಿನೇಟೆಡ್ ವಾಟರ್ನ ನಾವು ಕನ್ಸ್ಯೂಮ್ ಮಾಡಿದಾಗ, ಫುಡ್ ಅವ್ರ ವಾಟರ್ನ ಏನಾಗುತ್ತೆ, ಟೈಫಾಯ್ಡ್ ಬರುತ್ತೆ. ಓಕೆನಾ? ಅದೊಂದು ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಏನಂದ್ರೆ ಲ್ಯಾಂಡ್ ಪೊಲ್ಯೂಷನ್. ಲ್ಯಾಂಡ್ ಪೊಲ್ಯೂಷನ್ ನಾನು ಅವಾಗಲೇ ಹೇಳಿದ್ರ ಪ್ರಕಾರ ಕಾಸಸ್ ಅಲ್ಲಿ ಲ್ಯಾಂಡ್ ಪೊಲ್ಯೂಷನ್ಗೆ ಮೇನ್ ಕಾರಣ ಏನು, ಟಾಕ್ಸಿಕ್ ವೇಸ್ಟೇಜಸ್. ಓಕೆ, ಲ್ಯಾಂಡ್ ಪೊಲ್ಯೂಷನ್ಗೆ ಕಾರಣ ಇದು ಏನ್ ಮಾಡುತ್ತಂದ್ರೆ, ಇಲ್ಲಿ ಲ್ಯಾಂಡ್ ಪೊಲ್ಯೂಷನ್ ಆದಾಗ ಇದು ಅಗ್ರಿಕಲ್ಚರ್ ಯೂಸ್ ಆಗಲ್ಲ. ಅಂದ್ರೆ ಮೆನಿ ಕೆಮಿಕಲ್ಸ್ ಏನಾಗುತ್ತೆ, ಲ್ಯಾಂಡ್ ಒಳಗೆ ಮಿಕ್ಸ್ ಆದಾಗ ಇದು ಅದು ಪರ್ಟಿಕ್ಯುಲರ್ ಲ್ಯಾಂಡ್ ಅನ್ಫಿಟ್ ಫಾರ್ ಅಗ್ರಿಕಲ್ಚರ್ ಆಗಿರ್ತದೆ, ಅಗ್ರಿಕಲ್ಚರ್ಗೆ ಫಿಟ್ ಆಗಿರೋದಿಲ್ಲ ಅದು. ಓಕೆನಾ? ನೆಕ್ಸ್ಟ್ ನಾಯ್ಸ್ ಪೊಲ್ಯೂಷನ್. ನಾಯ್ಸ್ ಪೊಲ್ಯೂಷನ್ ನಿಮ್ಗೆ ಗೊತ್ತಿರೋ ಪ್ರಕಾರ ಆಟೋಮೊಬೈಲ್ಸ್ ಇಂದ ಇರ್ಬೋದು, ಇಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಯೂಸ್ ಮಾಡೋ ದೊಡ್ಡ ಹಳೆ ಮಷಿನರೀಸ್, ದೊಡ್ಡ ದೊಡ್ಡ ಮಷಿನರೀಸ್ ಇಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಇದರಿಂದಾನು ಸೀರಿಯಸ್ ಹೆಲ್ತ್ ಹಜಾರ್ಡ್ಸ್ ಆಗುತ್ತೆ. ಏನಂದ್ರೆ ಡೆಫ್ ಆಗ್ಬೋದು, ಯಾಕೆಂದ್ರೆ ಕ್ಯೂಡ್ರ್ ಆಗ್ಬೋದು, ಕಿವಿ ಅಂದ್ರೆ ಏರ್ ಡ್ರಮ್ ಹೊಡೆದು ಹೋಗ್ಬೋದು, ಅವ್ರ ಡ್ಯಾಮೇಜ್ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು. ಅಂದ್ರೆ ಹಾರ್ಟ್ ಪೇಷಂಟ್ಸ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು. ಈ ತರ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ನೀಡ್ ಫಾರ್ ಪೊಲ್ಯೂಷನ್ ಕಂಟ್ರೋಲ್. ಏನಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ನ ನಾವು ಮಾಡಬೇಕು ಅಂದ್ರೆ, ಆಸ್ ಎ ಬಿಸ್ನೆಸ್ ನಾವು ಏನಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ನ ಮಾಡಬೇಕು ಅಂತ ನೋಡೋಣ. ಈಗ ಕಾಸಸ್ ನೋಡಿದ್ವಿ, ಟೈಪ್ಸ್ ನೋಡಿದ್ವಿ. ಟೈಪ್ಸ್ ಅಲ್ಲಿ ಕಾಸಸ್ ಪ್ಲಸ್ ಎಫೆಕ್ಟ್ಸ್ ನೋಡಿದ್ವಿ. ಅಂದ್ರೆ ಇಲ್ ಎಫೆಕ್ಟ್ಸ್, ಅದ್ರದ್ದು ಏನೇನು ಅಡ್ವರ್ಸ್ ಎಫೆಕ್ಟ್ಸ್ ಇದಾವೆ ಅಂತ ನೋಡಿದ್ವಿ. ಈಗ ಪೊಲ್ಯೂಷನ್ ಅಂದ್ರೆ ಬಿಸ್ನೆಸ್ ಕನ್ಸರ್ನ್ ಬಂದ್ಬಿಟ್ಟು ಏನಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ನ ಮಾಡಬೇಕು ಅಂತ ರೀಸನ್ಸ್. ಓಕೆನಾ? ಫಸ್ಟ್ ರಿಡಕ್ಷನ್ ಆಫ್ ಹೆಲ್ತ್ ಹಜಾರ್ಡ್ಸ್. ಹೆಲ್ತ್ ಪ್ರಾಬ್ಲಮ್ಸ್ ನ ಕಮ್ಮಿ ಮಾಡೋದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ಪೊಲ್ಯೂಷನ್ ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇದು ಫಸ್ಟ್ ರೀಸನ್. ಏನು ಹೆಲ್ತ್ ಹಜಾರ್ಡ್ಸ್ ಆಗಿರ್ಬೋದು,
ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಅಟ್ಯಾಕ್ಸ್ ಇರ್ಬೋದು, ಲಂಗ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಕ್ಯಾನ್ಸರ್ಸ್ ಇರ್ಬೋದು, ಓಕೆನಾ, ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಹೆಲ್ತ್ ಹಜಾರ್ಡ್ಸ್ ಅಂದ್ರೆ ಎಲ್ಲ ಬಂದೋಗುತ್ತೆ. ಸೊ ಈ ಹೆಲ್ತ್ ಹಜಾರ್ಡ್ಸ್ನ ಕಮ್ಮಿ ಮಾಡೋದಕ್ಕೆ ನಾವೇನ್ ಕಮ್ಮಿ ಮಾಡಬೇಕು? ಎನ್ವೈರನ್ಮೆಂಟ್ ಪೊಲ್ಯೂಷನ್ ಕಮ್ಮಿ ಮಾಡಬೇಕು. ಎನ್ವೈರನ್ಮೆಂಟ್ ಪೊಲ್ಯೂಷನ್ ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಹೆಲ್ತ್ ಹಜಾರ್ಡ್ಸ್ ಬಂದ್ಬಿಟ್ಟು ಕಮ್ಮಿ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್. ಯಾಕಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಬರೋದೇ ಆದ್ರಿಂದ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಇಂದ. ಸೊ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಓಕೆನಾ? ಹೆಡ್ಏಕ್ಸ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಲಂಗ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಸೊ ಈ ತರ ಡಿಫ್ರೆಂಟ್ ಸ್ಟಮಕ್ ಏಕ್, ಮೆನಿ ಪ್ರಾಬ್ಲಮ್ಸ್, ಸಣ್ಣ ಪುಟ್ಟ. ಓಕೆನಾ? ನೆಕ್ಸ್ಟ್, ರೆಡ್ಯೂಸ್ಡ್ ರಿಸ್ಕ್ ಆಫ್ ಲಯಬಿಲಿಟಿ. ಏನಿದ್ರಲ್ಲಿ ರಿಸ್ಕ್ ಆಫ್ ಲಯಬಿಲಿಟಿ? ಈಗ ನಿಮ್ಮ ಕಂಪನಿಯಿಂದ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಆದಂಗೆಲ್ಲ ಏನಾಗುತ್ತೆ, ಗವರ್ಮೆಂಟ್ ಬಂದ್ಬಿಟ್ಟು ಫೈನ್ ಆಗ್ತಾ ಇರುತ್ತೆ. ಆ ಫೈನ್ ಕಟ್ಟಬೇಕಾಗುತ್ತೆ. ಅಂದ್ರೆ ಅದು ವಿಚ್ ಇಸ್ ನಥಿಂಗ್ ಬಟ್ ಲಯಬಿಲಿಟಿ. ಓಕೆ, ಆ ಲಯಬಿಲಿಟಿ ಅಂದ್ರೆ ಹೊಣೆಗಾರಿಕೆ, ನಿಮ್ಮ ಕಂಪನಿ ಮೇಲೆ ಹೊಣೆ ಬೀಳುತ್ತದೆ. ನಿಮ್ಮ ಕಂಪನಿ ಮೇಲೆ ಏನಾಗುತ್ತೆ, ಹೊರೆ ಬೀಳುತ್ತೆ ನಿಮ್ಮ ಕಂಪನಿ ಮೇಲೆ. ಈಗ ನಿಮ್ಮ ಕಂಪನಿಯಿಂದ ಏನು ವೇಸ್ಟೇಜ್ ವಾಟರ್ ಎಲ್ಲ ಏನ್ ಮಾಡ್ತಿದ್ದೀರಾ, ಲೇಖಕ್ಕೆ ಬಿಡ್ತಾ ಇದ್ರು ಅಂತ ತಿಳ್ಕೊಳ್ಳಿ. ಅಲ್ಲಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಯ್ತು, ಎನ್ವೈರನ್ಮೆಂಟ್ ಪೊಲ್ಯೂಷನ್ ಆಯ್ತು. ಸೊ ಹಾಗಾಗಿ ಗವರ್ಮೆಂಟ್ ಬಂದ್ಬಿಟ್ಟು ಫೈನ್ ಹಾಕುತ್ತೆ ನಿಮ್ಮ ಕಂಪನಿಗೆ. ಸೊ ಅದೇನದು ಹೊಣೆಗಾರಿಕೆ, ಅದು ಕರೆಕ್ಟ್ ಅಲ್ವಾ? ನೀವು ಆ ಎನ್ವೈರನ್ಮೆಂಟ್ ಪೊಲ್ಯೂಷನ್ಗೆ ಹೊಣೆ ಆಗಿದ್ದೀರಾ. ಸೊ ಆ ದುಡ್ಡು ಕಟ್ರಿ, ಆ ದುಡ್ಡು ನಿಮ್ಮ ಮೇಲೆ ಲಯಬಿಲಿಟಿಯಾಗಿ ಉಳ್ಕೊಳ್ಳುತ್ತೆ, ಹೊಣೆಗಾರಿಕೆ. ಅದೇ ನೀವು ಎನ್ವೈರನ್ಮೆಂಟ್ ಪೊಲ್ಯೂಷನ್ ಮಾಡದೆ ಅದಕ್ಕೆ ಬೇಕಾದಂತ ಮೆಷರ್ಸ್ ಎಲ್ಲ ತಗೊಂಡು ನೀವು ಪ್ರೊಡಕ್ಷನ್ ಪ್ರೊಸೆಸ್ ನ ಮಾಡ್ತಾ ಹೋದ್ರೆ ಯಾರು ನಿಮ್ಮನ್ನ ಎನ್ವೈರನ್ಮೆಂಟ್ ಪೊಲ್ಯೂಷನ್ಗೆ ಹೊಣೆ ಮಾಡೋದಿಲ್ಲ, ಫೈನು ಹಾಕೋದಿಲ್ಲ. ಅವಾಗ ಲಯಬಿಲಿಟಿ ಕಮ್ಮಿ ಆಗುತ್ತೆ. ಯು ಗಾಟ್ ದ ಪಾಯಿಂಟ್, ರೈಟ್? ಲಯಬಿಲಿಟಿ ಅದು ರಿಸ್ಕ್ ಕಮ್ಮಿ ಆಗುತ್ತೆ, ಹೊರೆಗಾರಿಕೆ, ನಿಮ್ಮ ಮೇಲಿರೋ ಹೊರೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಕಾಸ್ಟ್ ಸೇವಿಂಗ್ಸ್. ಈಗ ಲಯಬಿಲಿಟಿ ಹೊರೆ ಕಮ್ಮಿ ಆದ್ರೆ ಏನಾಗುತ್ತೆ, ಕಾಸ್ಟ್ ಕಮ್ಮಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನೀವು ಕೆಮಿಕಲ್ ವೇಸ್ಟೇಜ್ ನ ಲೇಖಕ್ಕೆ ಬಿಡ್ತಾ ಇದ್ರೆ ಅದರಿಂದ ಅದಕ್ಕೆ ಬಂದ್ಬಿಟ್ಟು ಗವರ್ಮೆಂಟ್ ಒಂದು 10 lakhs ಫೈನ್ ಹಾಕ್ಬಿಡ್ತು ಅಂತ ತಿಳ್ಕೊಳ್ಳಿ. ಆ 10 lakhs ಎಲ್ಲಿ ಆಡ್ ಆಗುತ್ತೆ? ಅದು ಕಾಸ್ಟ್ ಒಳಗೆ ಆಡ್ ಆಗುತ್ತೆ. ಆ ಟೈಮಲ್ಲಿ ನೀವೇನ್ ಪ್ರೊಡಕ್ಷನ್ ಮಾಡ್ತಿದ್ದೀರಾ, ಆ ಪ್ರೊಡಕ್ಷನ್ಗೆ 10 ಕೋಟಿ ಖರ್ಚಾಯ್ತು. 10 ಕೋಟಿಯಲ್ಲಿ ಇದು ಒಂದು 10 ಲಕ್ಷ ಜಾಯಿನ್ ಆಗ್ಬಿಡುತ್ತೆ. ಓಕೆನಾ? ಆ ಹೊರೆ ಜೊತೆಗೆ ಇದೊಂದು ಹೊರೆ 10 ಲಕ್ಷ. ಅದೇ ನೀವು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಎಲ್ಲ ಪ್ರಾಪರ್ ಸ್ಟೆಪ್ಸ್ ನ ತಗೊಂಡು ಎನ್ವೈರನ್ಮೆಂಟ್ ನ ಪೊಲ್ಯೂಷನ್ ಮಾಡದೆ ಕಾಪಾಡ್ತಾ ಹೋದ್ರೆ ಏನಾಗುತ್ತೆ, ಫೈನ್ ಬೀಳೋದಿಲ್ಲ, ಕಾಸ್ಟ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ರೀಸನ್ ಏನಂದ್ರೆ, ನಾವು ಎನ್ವೈರನ್ಮೆಂಟ್ ನ ಪ್ರೊಟೆಕ್ಟ್ ಮಾಡೋದಿಕ್ಕೆ, ಅವ್ರು ಮಾಡಬೇಕು ಅನ್ನೋದಿಕ್ಕೆ, ಇಂಪ್ರೂವ್ಡ್ ಪಬ್ಲಿಕ್ ಇಮೇಜ್. ಯಾವಾಗ ನಾವು ಎನ್ವೈರನ್ಮೆಂಟ್ ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತೀವಿ, ಅವಾಗ ಪೀಪಲ್ ಆಟಿಟ್ಯೂಡ್ ಟುವರ್ಡ್ಸ್ ದ ಫರ್ಮ್, ಅಂದ್ರೆ ನಮ್ಮ ಬಿಸ್ನೆಸ್ ಕಡೆಗೆ ಅವ್ರದ್ದೇನು ಆಟಿಟ್ಯೂಡ್ ಇದೆ, ಅವ್ರೇನು ಒಪಿನಿಯನ್ ಇದೆ ಚೇಂಜ್ ಆಗುತ್ತೆ. ಒಳ್ಳೆ ಒಪಿನಿಯನ್ ಬರುತ್ತೆ. ಈ ಕಂಪನಿ ಎನ್ವೈರನ್ಮೆಂಟ್ ನ ಪ್ರೊಟೆಕ್ಟ್ ಮಾಡ್ತಿದೆ, ಎನ್ವೈರನ್ಮೆಂಟ್ ನ ಹಾಳು ಮಾಡ್ತಿಲ್ಲ, ಈ ಕಂಪನಿಯಿಂದ ಎನ್ವೈರನ್ಮೆಂಟ್ ಯಾವುದೇ ರೀತಿ ಹಾನಿ ಇಲ್ಲ ಅಂತ ಒಳ್ಳೆ ಒಪಿನಿಯನ್ ಬರುತ್ತೆ. ಓಕೆನಾ? ಸೊ ಇಂಪ್ರೂವ್ ಪಬ್ಲಿಕ್ ಇಮೇಜ್ ಇದ್ರೆ ಒಳ್ಳೇದೇ, ಯಾಕಂದ್ರೆ ನಿಮ್ಮ ಪ್ರಾಡಕ್ಟ್ ತಗೊಳಕ್ಕೆ ನಾಳೆ ಅವರು ಮುಂದೆ ಬರ್ಬೋದು. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? Thank you. We shall discuss the next concept in the next class, that is business and ethics. Andre business ethics. This is the last concept in the social responsibility of the business. Okay na? Adu last concept, adana ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ.